ದೇವದುರ್ಗದಲ್ಲಿ ದಲಿತ ಮುಖಂಡನ ಭೀಕರ ಕೊಲೆ, ಅಪರಾಧಿಗಳ ಬಂಧನ ಹಾಗೂ ನೊಂದ ಕುಟುಂಬಕ್ಕೆ ಪರಿಹಾರಕ್ಕಾಗಿ ಪಾವಗಡದಲ್ಲಿ ದಲಿತ ಒಕ್ಕೂಟದಿಂದ ತಹಸೀಲ್ದಾರರಿಗೆ ಮನವಿ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅತ್ತಿನಾಳ ಗ್ರಾಮದ ದಲಿತ ಮುಖಂಡ ಭೂಮಾನಂದ ಅವರ ಭೀಕರ ಕೊಲೆಯನ್ನು ತೀವ್ರವಾಗಿ ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟ ಪಾವಗಡ ತಾಲೂಕು ವತಿಯಿಂದ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಹಾಡು ಹಗಲೇ ಸಾರ್ವಜನಿಕರ ಕಣ್ಣೆದುರಲ್ಲಿ ನಡೆದಿರುವ ಈ ಕ್ರೂರ ಹತ್ಯೆಯು ರಾಜ್ಯದಲ್ಲಿ ದಲಿತರು ಮತ್ತು ಶೋಷಿತರ ಮೇಲಿನ ದೌರ್ಜನ್ಯಗಳ ಭೀಕರತೆಗೆ ಸಾಕ್ಷಿಯಾಗಿದೆ. ನ್ಯಾಯವನ್ನು ಕೇಳುವ ದಲಿತ ಮುಖಂಡರನ್ನು ಗುರಿಯಾಗಿಸಿಕೊಂಡು ಕೊಲೆ ಮಾಡುತ್ತಿರುವುದು, ಕೊಲೆ ಎಸಗಿದ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಅವರಿಗೆ ಉಗ್ರ ಶಿಕ್ಷೆ ಆಗುವಂತೆ ಸರ್ಕಾರ ಮಾಡಬೇಕು ಹಾಗೂ ದಲಿತ ಮುಖಂಡ ಭೂಮಾನಂದ ಅವರ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಎಲ್ಲ ರೀತಿ ಸರ್ಕಾರ ಬೆನ್ನು ಬಾಗಿಲು ನಿಂತುಕೊಂಡು ಅವರ ಮನೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೂಡ ಖರ್ಚು ವೆಚ್ಚ ಎಲ್ಲ ಸರ್ಕಾರ ನೋಡಿಕೊಳ್ಬೇಕು ಎಂದು ಉಪಾಧ್ಯಕ್ಷರು ತಿಳಿಸಿದರು. ಇದೇ ವೇಳೆಯಲ್ಲಿ DSS ಜಿಲ್ಲಾ ಸಂಘಟನಾ ಸಂಚಾಲಕರಾದ CK ತಿಪ್ಪೇಸ್ವಾಮಿ ಮಾತನಾಡಿದರು. ಕಠಿಣ ಶಿಕ್ಷೆ, ಕೊಲೆ ಎಸಗಿದ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಹಾಗೂ ವಿಶೇಷ ಪರಿಹಾರ ಮೃತರ ಕುಟುಂಬಕ್ಕೆ ನೀಡಬೇಕು ಮತ್ತು ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗದಿದ್ದರೆ ಮುಂಬರುವ ದಿನಗಳಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನು ನಡೆಸಲಾಗುತ್ತದೆ. ತಕ್ಷಣವೇ ಪ್ರಕರಣದ ನೈಜ ಸತ್ಯಾಂಶ ಹೊರಬರಲು CID ತನಿಖೆಗೆ ಒಪ್ಪಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಭಾಗವಹಿಸಿದವರು ಮಾದರ ಮಹಾಸಭಾ ತಾಲೂಕು ಅಧ್ಯಕ್ಷ ನರಸಿಂಹಪ್ಪ, DSS ತಾಲೂಕು ಸಂಚಾಲಕ ಪೆದ್ದಣ್ಣ, ಮಾದಿಗಡ್ ದಂಡೋರ, ಜಿಲ್ಲಾ ಉಪಾಧ್ಯಕ್ಷ ನಾಗೇಶ್, ಗೋವಿಂದಪ್ಪ, ಅಂಬೇಡ್ಕರ್ ಸೇನಾ ತಾಲೂಕು ಅಧ್ಯಕ್ಷ HR FDL ನರಸಿಂಹಪ್ಪ, ಹನುಮಂತರಾಯಪ್ಪ, ತಾಲೂಕು ಮಾದಿಗ ದಂಡೋರ ಅಧ್ಯಕ್ಷ ಹೊಸಳ್ಳಿ ಮಲ್ಲಿಕಾರ್ಜುನ, ದಲಿತ ಮುಖಂಡರುಗಳಾದ ಬಳಸಮುದ್ರ ವೆಂಕಟೇಶ್, ವೆಂಕಟರಮಣ, DSS KH ಹನುಮಂತರಾಯ, DSS ನರಸಿಂಹಮೂರ್ತಿ, DSS ನಾಗರಾಜ್, ಪ್ರಸನ್ನ ಸಮುದ್ರ, ಸಿದ್ದಪ್ಪ, ದೇವಲಕೆರೆ, ಲಿಂಗಣ್ಣ, ಗಂಗಾಧರ್, ಶ್ರೀರಂಗಪುರ ಮತ್ತು ಎಲ್ಲ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ರಾಜ್ಯ ಮಟ್ಟದ ಮುಖಂಡ, ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅತ್ತಿನಾಳ ಗ್ರಾಮ, ಒಂದು ಕುಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಮುಖಂಡ ಅಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಅನ್ಯಾಯವನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಗಂಡ ಹೆಂಡತಿ ಬೈಕಲ್ಲಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದಾರಿಗೆ ಅಡ್ಡಲಾಗಿ ಬಂದು ಸವರ್ಣೀಯ ಸಮುದಾಯ ಮತ್ತು ರಾಜಕಾರಣಿಗಳು ಮತ್ತು ಪೊಲೀಸ್ ಇಲಾಖೆಯನ್ನು ಸೇರ್ಕೊಂಡು ಮಾತಾಡ್ತೀನಿ. ಈ ಒಂದು ಕೊಲೆಗೆ ಪೊಲೀಸ್ ಇಲಾಖೆ ಕೂಡ ಸಾಥ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಸಂದರ್ಭದಲ್ಲಿ ಕಾರಣವಾಗಿ ಮಾತಾಡ್ತೀವಿ. ಯಾಕಂದ್ರೆ ನಾವು ಹೋರಾಟಗಾರರೆಲ್ಲರೂ ಕೂಡ ನಾವು ಎಲ್ಲರೂ ಕೂಡ ಇರತಕ್ಕಂಥ ಒಂದು ಸಂದರ್ಭಕ್ಕೆ ಬರುತ್ತೆ. ಕಾರಣ ಏನಪ್ಪ ಅಂತಂದ್ರೆ ನಾವು ನ್ಯಾಯವನ್ನು ಕೇಳ್ತೀವಿ. ಯಾರು ಹೋರಾಟಗಾರರು ಬಂಗ್ಲೆ ತಗೊಂಡಿಲ್ಲ, ಕಾರಲ್ಲಿ ಬರ್ತಾ ಇಲ್ಲ, ಹೆಲಿಕಾಪ್ಟರ್ ಹೋಗ್ತಾ ಇಲ್ಲ. ನಮ್ಮ ಒಂದು ಕುಟುಂಬವನ್ನ ಒಂದು ರಾಯಲ್ ಆಗಿ ನಾವೇನು ಬರ್ತಾ ಇಲ್ಲ. ನಾವು ಉಪ್ಪು ಗೊಜ್ಜನ್ನ ತಿಂದ್ಕೊಂಡು ಇವತ್ತು ಬದುಕ್ತಾ ಇದ್ದೀವಿ. ನಾವು ಈ ಸಮಾಜ ಒಂದು ಅಭಿವೃದ್ಧಿ ಆಗೋದಕ್ಕೆ ನಾವೆಲ್ಲ ಏನೆಲ್ಲ ಪ್ರಯತ್ನಗಳು ಬೇಕು ಎಲ್ಲ ಮಾಡ್ತಾ ಇದ್ವಿ. ಅಂತ ಒಂದು ಸಂದರ್ಭದಲ್ಲಿ ಏನು ಸವರ್ಣೀಯ ಸಮಾಜ ನಮ್ಮ ದಲಿತ ಮುಖಂಡರಾದ ಭೂಮಾನಂದರವರನ್ನ ಬರ್ಬರವಾಗಿ ಹಡುಹಗಲಲ್ಲಿ ಹತ್ಯೆ ಮಾಡಿರ್ತಕ್ಕಂಥದ್ದು ನಾವು ಎಲ್ಲ ದಲಿತ ಸಂಘಟನೆಗಳ ಮುಖಂಡಗಳು ನಾವೆಲ್ಲ ಕೂಡ ಖಂಡನೆಯನ್ನ ಮಾಡ್ತಾ ಇದ್ದೀವಿ. ಹತ್ಯೆ ಮಾಡಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಪೊಲೀಸ್ ರಕ್ಷಣೆಯನ್ನು ಒದಗಿಸಬೇಕು. ಅವರ ಒಂದು ಕುಟುಂಬಕ್ಕೆ 50 ಲಕ್ಷ ಸರ್ಕಾರದ ಅನುದಾನವನ್ನು ಬಿಡುಗಡೆ ಮಾಡಬೇಕು. 5 ಎಕರೆ ಜಮೀನನ್ನು ಕೊಡಬೇಕು. ಆ ಸ್ವಂತ ಕುಟುಂಬದವರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು. ಜೊತೆಲಿ ಆ ಭೂಮಾನಂದರ ಮಕ್ಕಳಿಗೆ ಉನ್ನತವಾದ ವಿದ್ಯಾಭ್ಯಾಸ ಮುಗಿಯುವ ತನಕ ಸರ್ಕಾರನ ದತ್ತನ್ನು ತಗೊಂಡು ಅವ್ರ ವಿದ್ಯಾಭ್ಯಾಸ ಸಂಪೂರ್ಣ ಆಗೋವರೆಗೂ ಸರ್ಕಾರದ ಜವಾಬ್ದಾರಿ ಆಗಿರ್ಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯಗಳನ್ನ ಮಾಡ್ತಾ ಇದ್ದೆ ಬಂಧುಗಳೇ. ಇಷ್ಟು ಹೇಳಿ ಮಾತಾಡೋಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳು. ಈ ದಿನ ಪಾವಗಡ ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇತ್ತೀಚೆಗೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಅತ್ತಿನಾಳ ಗ್ರಾಮದ ದಲಿತ ಮುಖಂಡ, ಅದರಲ್ಲೂ ಬಹುಜನ ಸಮಾಜ ಪಾರ್ಟಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಕ್ಕಂಥ
ಭೂಮಾನಂದ ಅಂತಕ್ಕಂಥ ಒಬ್ಬ ದಲಿತ ಯುವಕನನ್ನ ಅದೇ ಗ್ರಾಮದ ಸವರ್ಣೀಯರು ಮಚ್ಚುಗಳಿಂದ, ಆನೆಗಳಿಂದ, ಕೊಡ್ಲಿಗಳಿಂದ ಅಡ್ಡುಗಟ್ಟಿಕೊಂಡು ಆಡುವಾಗದಲ್ಲಿ ಹಲ್ಲೆ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈತ ಚಳುವಳಿಯಿಂದಲೂ ಗುರುತಿಸ್ಕೊಂಡಿದ್ದ, ಸರ್ಕಾರಕ್ಕೆ ವಿರುದ್ಧವಾಗಿ ಅಥವಾ ಏನು ಮರಳು ಮಾಫಿಯಾ, ಅಕ್ರಮ ಚಟುವಟಿಕೆಗಳು ಇಂಥವನ್ನ ಬಲವಾಗಿ ಖಂಡನೆ ಮಾಡ್ತಾ ಇದ್ದ. ಅದರ ಜೊತೆಗೆ ಏನು ಸಾಕಷ್ಟು ಮರಳು ಮಾಫಿಯಾ ನಡೀತಾ ಇತ್ತು, ಅದರ ಬಗ್ಗೆ ತಪ್ಪು ಅಂತೇಳಿ ಖಂಡನೆ ಮಾಡ್ತಾ ಇದ್ದ. ಯಾರು ಮಾಡ್ತಾರೋ ಅವ್ರ ವಿರುದ್ಧ ದೂರು ಕೊಡ್ತಾ ಇದ್ದ. ಇವನ್ನೆಲ್ಲ ಸಹಿಸದೇ ಇರ್ತಕ್ಕಂಥ, ಇನ್ಕ್ಲೂಡಿಂಗ್ ಅದ್ರ ಒಳಗಡೆ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಸಮೇತ ಅವ್ರ ಜೊತೆ ಶಾಮೀಲಾಗಿದೆ ಅಂತ ನನಗಾದರೂ ಅನಿಸುತ್ತೆ. ಅದೇ ರೀತಿಯಾಗಿ ಅಲ್ಲೇನು ಅಕ್ರಮ ಚಟುವಟಿಕೆಗಳು ಅದರ ವಿರುದ್ಧವಾಗಿ ಧ್ವನಿ ಎತ್ತತಕ್ಕಂಥ ಒಬ್ಬ ದಿಟ್ಟ ಹೋರಾಟಗಾರ ಆಗಿದ್ದ ಭೂಮಾನಂದ. ಅಂಥವನ್ನ ಹಾಗೆ ಇತ್ತೀಚೆಗೂ ಒಂದೆರಡು ಬಾರಿ ಅದರ ಮೇಲೆ ಆ ಪ್ರಯತ್ನಗಳನ್ನು ಮಾಡಿದ್ದಾರೆ, ಸಕ್ಸಸ್ ಆಗಿಲ್ಲ. ಆದರೆ ಎಲ್ಲ ಒಪ್ಪಲಿಂದ ಸುಮಾರು ಈಗ 4 ಜನರೇನೋ ಅರೆಸ್ಟ್ ಮಾಡಿದ್ದಾರೆ. ಸೊ ಇದರಿಂದಲೇ ಇನ್ನೂ ಸಾಕಷ್ಟು ಕಾರಣದ ಕೈಗಳಿದ್ದಾವೆ. ಯಾರ್ಯಾರು ಸುಮಾರು 40 ಜನ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ, ಮಾಧ್ಯಮದ ಮುಖಾಂತರ ಬಂದಿರತಕ್ಕಂಥ ಮಾಹಿತಿ. ಆ ಕಾರಣದಿಂದ ಅವರೆಲ್ಲರನ್ನೂ ಬಂಧಿಸಬೇಕು. ಜೊತೆಗೆ ಯಾರು ನಿಕೃಷ್ಟವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೋ ಅವರನ್ನು ಗಡೀಪಾರು ಮಾಡಬೇಕು, ಬಹಳ ಮುಖ್ಯವಾಗಿ. ಆಮೇಲೆ ಉನ್ನತವಾದ ಅಧಿಕಾರಿಗಳಿಂದ ಈ ಒಂದು ಘಟನೆಯನ್ನು ತನಿಖೆ ಮಾಡಿಸ್ಬೇಕು. ಆತನ ಕುಟುಂಬಕ್ಕೆ ಮೊದಲನೇದಾಗಿ ರಕ್ಷಣೆ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ, ಈ ರಾಯಚೂರು, ಕೊಪ್ಪಳ, ಗಂಗಾವತಿ ಈ ಭಾಗದಲ್ಲಿ ಇನ್ನೂ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಇನ್ನೂ ತುಂಬ ತಾಂಡವಾಡ್ತಾ ಇದೆ ಮೊದಲಿಂದಲೂ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದಾಗುತ್ತೆ, SC/STಗಳಿಗೇನೆ ತಂದಿರ್ತಕ್ಕಂಥದ್ದು, ಅಲ್ಲೂ ಅದೇ ಆಗಿರೋದು. STಗಳೂ ಈ ಕೊಲೆ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಇದು ತಪ್ಪಬೇಕು. ತಪ್ಪು ಯಾರು ಮಾಡಿದ್ರು ತಪ್ಪೇ, ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಅವ್ರಿಗೆ ಶಿಕ್ಷೆ ಆಗಬೇಕು. ಏನು ಆತನ ಕುಟುಂಬ ಇದೆ, ಆತನ ಕುಟುಂಬಕ್ಕೆ ಸೂಕ್ತವಾದ ರಕ್ಷಣೆಯನ್ನು ಮೊದಲನೇದಾಗಿ ಸರ್ಕಾರ ಒದಗಿಸಬೇಕು. ಪೊಲೀಸ್ ಇಲಾಖೆ ಇದರಲ್ಲಿ ಯಾವುದೇ ರೀತಿಯ ಮೀನಾಮೇಷ ಇಲ್ಲದೆ ಸೂಕ್ತವಾದ ತನಿಖೆ ಮಾಡಬೇಕು. ಆಗಲಿಲ್ಲ ಅಂತ ಹೇಳಿದರೆ ಇದನ್ನು CODಗೆ ಒಪ್ಪಿಸಿ ತನಿಖೆಯನ್ನು ಮಾಡಿಸಬೇಕು. ಆತನ ಕುಟುಂಬಕ್ಕೆ ಏನು ಒಂದು ಸರ್ಕಾರಿ ಉದ್ಯೋಗ ಕೊಡಬೇಕು. ಯಾಕೆ ಅಂತ ಹೇಳಿದರೆ ಇನ್ನು ಮುಂದೆ, ಯಾಕೆಂದರೆ ಇದು ಇಡೀ ಸಮುದಾಯದ ಮೇಲೆ ಆದಂಥ ಹಲ್ಲೆ, ಇಡೀ ರಾಜ್ಯದ ಸಮುದಾಯ, ಒಬ್ಬ ಮಾದಿಗ ಸಮುದಾಯದ ಮೇಲೆ ಆದಂಥ ಹಲ್ಲೆ ಇದು. ಇತ್ತೀಚಿನ ದಿನಗಳಲ್ಲಿ ಈ ಸರ್ಕಾರದಲ್ಲಿ. ಬ್ಯೂರೋ ರಿಪೋರ್ಟ್, ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.